ನಮಸ್ಕಾರ ಸ್ನೇಹಿತರ ವೀಕ್ಲಿ ಕರೆಂಟ್ ಅಫೇರ್ ಏನ್ ಮಾಡ್ತಾ ಇದೀವಿ. ಜುಲೈ ತಿಂಗಳ ಕೊನೆಯ ವಾರದ ಕರೆಂಟ್ ಅಫೇರ್ ತುಂಬಾ ಚೆನ್ನಾಗಿದೆ, ವೆರಿ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ವೀಕ್ಲಿ ಕರೆಂಟ್ ಅಫೇರ್ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ಮಂತ್ಲಿ ಸಪರೇಟ್ ಸಿಗುತ್ತೆ. ಇದು ನಿಮಗೆ ಕೆ ಎಸ್ ಈಗ ಕಾಲ್ ಆಗಿದೆಯಲ್ಲ, ಕೆ ಎಸ್ಗೆ IAS ಲೆವೆಲ್, ಗ್ರೂಪ್ ಬಿ ಅಂತದಕ್ಕೆ ಮೇನ್ಸ್ ಅಂಡ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ಬನ್ನಿ, ನಾನು ತಡ ಮಾಡಲ್ಲ, ಇಲ್ಲಿ ಫಸ್ಟ್ ಕ್ವಶನ್ ತಗೋತೀನಿ. ಕ್ವಶನ್ ಮುಖಾಂತರ ನಿಮಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಪರಿಸರ ಕಾರ್ಯಕ್ಷಮತೆ ಸೂಚ್ಯಾಂಕ ಈ ಕೆಳಗಿನಲ್ಲಿ ಯಾವುದು ಬಿಡುಗಡೆ ಮಾಡುತ್ತದೆ ಅಂತ ಪ್ರಶ್ನೆ ಇರ್ತಕ್ಕಂಥದ್ದು. ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ವೆರಿ ಇಂಪಾರ್ಟೆಂಟ್. ಇದು ಯಾಕೆ ಇಂಪಾರ್ಟೆಂಟ್ ಗೊತ್ತಾ? ಭಾರತ ಕೊನೆಯ ಒಂದು ಲಾಸ್ಟ್ ಇಂದ 2ನೇ ಪ್ಲೇಸ್ ಅಲ್ಲಿ ಇದೆ, ಆಲ್ಮೋಸ್ಟ್ ಎಂಡ್ ಅನ್ಕೊಳ್ಳಿ. ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಇಲ್ಲ ಭಾರತದಲ್ಲಿ ಅಂತ. ಯಾಕೆ ಹಿಂಗಾಯ್ತು? ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್? ಇವೆಲ್ಲ ನಿಮಗೆ KS ಮೇನ್ಸ್ ಅಲ್ಲಿ ಬರೀಬಹುದು, ವೆರಿ ಇಂಪಾರ್ಟೆಂಟ್. IAS ಮೇನ್ಸ್ ಅಲ್ಲಿ ಬರೀಬಹುದು, ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾನೆ. ಇದನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ವಿಶ್ವ ಆರ್ಥಿಕ ವೇದಿಕೆ ಸಹಾಯದೊಂದಿಗೆ ಯೇಲ್ ವಿಶ್ವವಿದ್ಯಾಲಯ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಎಕನಾಮಿಕ್ ಫೋರಂ ಇದನ್ನ ಪಬ್ಲಿಷ್ ಮಾಡುತ್ತೆ. ಡೆವಲಪ್ಡ್ ಬೈ ಯಾಲೆ ಸೆಂಟರ್ ಫಾರ್ ಎನ್ವೈರನ್ಮೆಂಟ್ ಲಾ ಅಂಡ್ ಪಾಲಿಸಿ, ಯಾಲೆ ಯೂನಿವರ್ಸಿಟಿ ಮತ್ತೆ ಕೊಲಂಬಿಯಾ ಯೂನಿವರ್ಸಿಟಿ. ವರ್ಲ್ಡ್ ಎಕನಾಮಿಕ್ ಫೋರಂ ಡೆವಲಪ್ಡ್ ಅಂಡ್ ಪಬ್ಲಿಷ್ಡ್ ಜಾಯಿಂಟ್ಲಿ. ಫೈನ್. 177 ದೇಶಗಳಲ್ಲಿ ಈ ಮೌಲ್ಯಮಾಪನ ಮಾಡ್ತಾರೆ ಸ್ನೇಹಿತರೆ. ಭಾರತ 176ನೇ ರ್ಯಾಂಕ್, ಕೊನೆಯಿಂದ 2ನೇದು, 176ನೇ ರ್ಯಾಂಕ್. ಇದು ಅದಕ್ಕೆ ಹೇಳ್ತಾ ಇರೋದು ಮೋಸ್ಟ್ ಇಂಪಾರ್ಟೆಂಟ್. ಇದು ಇಷ್ಟು ಹಿಂದೆ ಇದೀವ ನಾವು ಅಂತ. ಫಸ್ಟ್ ರ್ಯಾಂಕ್ ಯಾರು ಸರ್? ಫಸ್ಟ್ ರ್ಯಾಂಕ್ ಎಸ್ಟೋನಿಯಾ. 74.79 ಅಂಕಗಳೊಂದಿಗೆ ಜಾಗತಿಕದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಭಾರತ 176, ಕೊನೆಯಿಂದ 2, 22.42 ಅಂಕಗಳನ್ನ ತಗೊಂಡು ಕೊನೆಯಿಂದ 2 ಇದೆ. ಲಾವೋಸ್ ಲಾಸ್ಟ್ ಅಲ್ಲಿ ಇರ್ತಕ್ಕಂಥದ್ದು, ಅದರಿಂದ ಇದೀವಿ ನಾವು ಅಷ್ಟೇ. ಟಾಪ್ 5 ದೇಶಗಳು ಯಾವುದು ಅಂದ್ರೆ ಎಕನಾಮಿಕ್ ಫಸ್ಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂದ್ರೆ ಏನು ಅಂದ್ರೆ ನಿಮ್ಮಲ್ಲಿ ಎನ್ವೈರನ್ಮೆಂಟಲ್ ಅಂದ್ರೆ ಅಲ್ಲಿ ಕಾರ್ಬನ್ ಎಮಿಷನ್ ಹೆಂಗಿದೆ, ನಿಮ್ ಪಾಲಿಸೀಸ್ ಹೆಂಗಿದೆ, ಅದನ್ನ ತಡೆಗಟ್ಟಿದ್ದೀರಾ, ನೀವು ಹೆಂಗೆ ಅದನ್ನ ತಡೆಗಟ್ಟಕ್ಕೆ ಯಾವ ನಿರ್ವಹಣೆ ಮಾಡ್ತಾ ಇದ್ದೀರಾ, ಸೊ ಯಾವ ರೀತಿ ಪಾಲಿಸೀಸ್ ಇದೆ, ನಿಮ್ಮ ಒಂದು ಎಕಾನಮಿ ಈಗ ಕಾರ್ಬನ್ ಲೆಸ್ ಎಕಾನಮಿ ಇದೆಯಾ, ಇವೆಲ್ಲ ಅನಲೈಸ್ ಮಾಡ್ತಾರೆ. ಅರ್ಥಾಗ್ತಿದೆಯಲ್ಲ? ಇದರಲ್ಲಿ 47 ಸೂಚಕಗಳಿದೆ, ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂತೀವಿ. ಅದನ್ನ 12 ಇಶ್ಯೂ ಕ್ಯಾಟಗರಿ ಅಡಿಯಲ್ಲಿ 3 ಮೇನ್ ಪಾಲಿಸಿ ಮಾಡ್ತಾರೆ. 3 ಮೇನ್ ಪಾಲಿಸಿಯಲ್ಲಿ ಭಾರತದ ಏನ್ ರ್ಯಾಂಕ್ ಇದೆ ಅದು ತೋರಿಸ್ತೇನೆ ನಾನು ನಿಮ್ಗೆ. ಓಕೆ, ಇನ್ನು ಭಾರತದ ಇತಿಹಾಸ ಅಂತ ನೋಡಿದಾಗ ಸ್ನೇಹಿತರೆ, ಇದು ಯೂಶಲಿ 2 ವರ್ಷಕ್ಕೊಂದ್ಸಲ ಮಾಡ್ತಾ ಇದ್ದಾರೆ. 141 ಸ್ಪಾಟ್ ಇದ್ದಿದ್ದು 2016ರಲ್ಲಿ. ಓಕೆ, 18ರಲ್ಲಿ 177ನೇ ರ್ಯಾಂಕ್ ಓದ್ಬಿಟ್ವಿ. ಅದು 20ರಲ್ಲಿ 168. ಓಕೆ, 180ನೇ ರ್ಯಾಂಕ್ ವರ್ಸ್ಟ್ ಪರ್ಫಾರ್ಮೆನ್ಸ್ ಯಾವಾಗ ಸರ್? 2022ರಲ್ಲಿ. 24ರಲ್ಲಿ 176 ಇದೀವಿ, ಈಗ 26ರಲ್ಲೂ ಕೂಡ 176ನೇ ರ್ಯಾಂಕ್ ಅಲ್ಲಿ ಇದೀವಿ ಭಾರತ. ಓಕೆ ಫೈನ್ ಸರ್, ಅರ್ಥ ಆಗ್ತಿದೆಯಲ್ಲ? ಇನ್ನು ಒಳ್ಳೆ ಚೆನ್ನಾಗಿ ಎನ್ವೈರನ್ಮೆಂಟ್ ನ ಕಾಪಾಡಿಕೊಂಡು ಒಂದಷ್ಟು ಏನ್ ಮಾಡ್ತಾ ಇದಾರೆ, ಪರಿಸರವನ್ನು ನಿರ್ವಹಣೆ ಮಾಡ್ಕೊಂಡು ಬರೋದ್ರಲ್ಲಿ ಯುರೋಪಿಯನ್ ರಾಷ್ಟ್ರಗಳು ಏನಿಲ್ಲ ಟಾಪ್ 5 ನೋಡಿ. ಯುರೋಪಿಯನ್ ರಾಷ್ಟ್ರಗಳು ನಾವು ಹೆಚ್ಚಾಗಿ ನೋಡ್ತೀವಿ. ಅದು ಬಿಟ್ರೆ ಯುನೈಟೆಡ್ ಸ್ಟೇಟ್ಸ್ 27ನೇ ರ್ಯಾಂಕ್ ಅಲ್ಲಿ ಇದೆ. ಓಕೆ, ಇನ್ನು ಭಾರತದ ಬಂದ್ರೆ 176ನೇ ರ್ಯಾಂಕು. ದಕ್ಷಿಣ ಏಷ್ಯಾದಲ್ಲಿ ನಾವು ಕೊನೆಯಲ್ಲಿದ್ದೀವಿ. ಅಂಡ್ ನಾವು 3 ಉದ್ದೇಶ ರ್ಯಾಂಕ್ಗಳು, ಓಕೆ, 3 ಇಂಪಾರ್ಟೆಂಟ್ ನಾನು ಹೇಳಿದ್ನಲ್ಲ, ಪರಿಸರ ಆರೋಗ್ಯ, ಪರಿಸರ ವ್ಯವಸ್ಥೆಯಲ್ಲಿ ಚೈತನ್ಯ ಹೆಂಗಿದೆ, ಹವಾಮಾನ ಬದಲಾವಣೆ ತಗ್ಗಿಸಕ್ಕೆ ಏನ್ ಮಾಡ್ತಾ ಇದೀವಿ, ಅದರಲ್ಲಿ ನಮ್ಮ ಸ್ಥಾನ ಇಷ್ಟು. ಸೊ ಓವರ್ ಆಲ್ ನಾವು ಅದು ಆವರೇಜ್ ತಗೊಂಡು ಭಾರತ 176ನೇ ರ್ಯಾಂಕ್ ಇದೆ. ಯಾಕೆ ಹಿಂಗಾಯ್ತು? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಏನ್ ಇಂಪಾರ್ಟೆಂಟ್ ಸರ್? ನಿಮಗೆ ಗೊತ್ತಿದೆ, ಭಾರತ ಇವಾಗ ಬೇರೆ ಬೇರೆ MSMEಗಳಿಗೆ, ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಿಗೆ ತುಂಬಾ ಒತ್ತು ಕೊಡ್ತಾ ಇದೆ ಸ್ನೇಹಿತರೆ. ಮುಂದೆ ತಗೋತೀನಿ, ಇದೆ ನೆಕ್ಸ್ಟ್ ಬರುತ್ತೆ ನೋಡಿ, ಭವ್ಯ ಸ್ಕೀಮ್ ಅಂತ ಬರುತ್ತೆ. ಭಾವ ಅಥವಾ ಭವ್ಯ ಸ್ಕೀಮ್ ಅಂತ ಹೇಳ್ತೀನಿ ನಾನು. MSMEಗೆ ತುಂಬಾ ಪ್ಲಗ್ ಅಂಡ್ ಪ್ಲೇ 101 ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ನೋಡಿ. ಭಾರತ ಈಗ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಜಾಸ್ತಿ ಮಾಡ್ತಾರೆ, ಎಲೆಕ್ಟ್ರಾನಿಕ್ಸ್ ಆಗಿರೋದು, ಬೇರೆ ಬೇರೆ ಆಗಿರ್ಬೋದು. ಓಕೆ, ಸೊ ನಮ್ಮಲ್ಲಿ PM 2.5 ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಏನ್ ಕರಿತೀವಿ, ತುಂಬಾ ಜಾಸ್ತಿ ಸಲ್ಫರ್ ಡೈಆಕ್ಸೈಡ್ ತುಂಬಾ ಹೊರಗೆ ಬರ್ತಾ ಇದೆ. ಕಾರಣ ಕಲ್ಲಿದ್ದಲಿನಲ್ಲಿ ಭಾರಿ ತುಂಬಾ ಅವಲಂಬನೆ ಆಗ್ತಾ ಇದೆ. ಕೈಗಾರೀಕರಣ ಈಗ ಒತ್ತು ಕೊಡ್ತಾ ಇದೀವಿ. ಚೀನಾ ಕೈಗಾರೀಕರಣ ಮುಗಿಸಿ ಸರ್ವಿಸ್ ಸೆಕ್ಟರ್ಗೆ ಹೋಗ್ಬಿಟ್ರೆ ಟೆಕ್ನಾಲಜಿ ಡೆವಲಪ್ ಮಾಡೋದು, ನಾವು ಇವಾಗ ಕೈಗಾರೀಕರಣ ನಾವು ತುಂಬಾ ಇದ್ದೀವಿ, ಇಂಪೋರ್ಟ್ ಮಾಡ್ಕೋತೀವಿ. ಹಂಗಾಗಿ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್, ಬೇರೆ ರಾಸಾಯನಿಕ ರಿಲೇಟೆಡ್ ಇವನ್ನೆಲ್ಲ ನಾವು ಮಾಡ್ತಾ ಇದೀವಿ. ಹಾಗಾಗಿ ನಮ್ಮಲ್ಲಿ ಈ ತರ ಹಿಂದೆ ಇರಕ್ಕೆ ಸಾಧ್ಯ ಆಗಿದೆ ಅಂತ ಈ ಒಂದು ಅನಲೈಸ್ ಮಾಡ್ತಕ್ಕಂಥದ್ದು. ಅರ್ಥ ಆಗ್ತಿಲ್ಲ? ಇವೆಲ್ಲ ನೀವು ಬರಿಬೇಕಾಗುತ್ತೆ ಎಕ್ಸಾಮ್ಸ್ಗಳಲ್ಲಿ. ನೋಡಿ, ನಾನು ನಿಮ್ಗೆ ಹೇಳಿದೆ,
ಭವ್ಯ ರಸಾಯನ ಅಂತಕ್ಕಂಥ ಫುಲ್ ಫಾರ್ಮ್ ಏನು? ಭವ್ಯ ಭಾರತ್ ಔದ್ಯೋಗಿಕ ವಿಕಾಸ ಯೋಜನಾ ಅಂತ. ಭಾರತ್ ಔದ್ಯೋಗಿಕ ಅಂದ್ರೆ ಉದ್ಯೋಗಕ್ಕೆ ವಿಕಾಸ ಮಾಡ್ಕೋಬೇಕು, ಯಾವ್ದಲ್ಲಿ? ರಸಾಯನದಲ್ಲಿ, ಅಂದ್ರೆ ಕೆಮಿಕಲ್ಸ್ ಅಲ್ಲಿ ಅಂತ ಅರ್ಥ. ಅರ್ಥ ಆಗ್ತಿದೆಯಲ್ಲ? ನೋಡಿ, ಇವೆಲ್ಲ ಅದಕ್ಕೆ ಹೇಳ್ತಾ ಇರೋದು, ಯಾಕೆ ನಾವು ಎನ್ವೈರನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಹಿಂದೆ ಇದೀವಿ ಅಂತ. ಆಪ್ಷನ್ ನೋಡೋಣ ಬನ್ನಿ. ಇದು 3 ಮೀಸಲು ರಾಸಾಯನಿಕ ಉದ್ಯಾನಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿರುವ ಕೇಂದ್ರ ವಲಯದ ಯೋಜನೆ ಆಗಿದೆ. ಈ ಯೋಜನೆಯಡಿ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಕನಿಷ್ಠ 500 ಕೋಟಿಗಳಷ್ಟು ಕೊಡುಗೆ ನೀಡುವ ಷರತ್ತಿನ ಒಳಪಟ್ಟು ಕೇಂದ್ರ ಸರ್ಕಾರ ಪ್ರತಿ ರಾಸಾಯನಿಕ ಉದ್ಯಾನವನಕ್ಕೆ 1,000 ಕೋಟಿವರೆಗೆ ಅನುದಾನವನ್ನು ಒದಗಿಸುತ್ತದೆ. ಓಕೆ, ಕೇಂದ್ರ ಸರ್ಕಾರ 3 ಮಾಡಬೇಕು ಅಂದ್ಕೊಂಡಿದೆ. ಅದ್ರಲ್ಲಿ ರಾಜ್ಯ ಸರ್ಕಾರ ಒಂದು ಭೂಮಿ ಮತ್ತೆ 500 ಕೋಟಿ ಕೊಡೋದಾದ್ರೆ 1,000 ಕೋಟಿ, 3,000 ಕೋಟಿ ಕೊಡ್ತದೆ. ಯೋಜನೆಯಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರ ಅಡಿಯಲ್ಲಿ ಬರುವ ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಅನುಷ್ಠಾನಗೊಳಿಸ್ತದೆ. ಇದನ್ನ ನಮ್ಮ ಕೈಗಾರಿಕಾ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅದು ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಬಟ್ ದಿಸ್ ಇಸ್ ರಾಂಗ್. ಇದು ಕೆಮಿಕಲ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಯೋಜನೆ. ಸೊ ಹಾಗಾಗಿ ಕೆಮಿಕಲ್ ಒಂದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರುತ್ತೆ. ಆಪ್ಷನ್ 1 ಕರೆಕ್ಟ್, 2 ಕರೆಕ್ಟ್, ಆಪ್ಷನ್ 3 ಇಸ್ ರಾಂಗ್ ಆನ್ಸರ್ ಸ್ನೇಹಿತರೆ. ಓಕೆ, ಯಾವ ಡಿಪಾರ್ಟ್ಮೆಂಟ್ ಆಗಿದ್ರೆ ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ ಅಡಿಯಲ್ಲಿ ಬರ್ತಕ್ಕಂಥ ಡಿಪಾರ್ಟ್ಮೆಂಟ್ ಆಫ್ ಕೆಮಿಕಲ್ ಅಂಡ್ ಪೆಟ್ರೋಕೆಮಿಕಲ್ ಅಂತ ಹೇಳಿ, ಪೆಟ್ರೋಕೆಮಿಕಲ್ಸ್ ಅಡಿಯಲ್ಲಿ ಬರುತ್ತೆ. ಓಕೆ, ಸೊ ಇದ್ರ ಫುಲ್ ಫಾರ್ಮ್ ಏನೋ ಇಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ಸೊ ಇದು ಬಜೆಟ್ ಅಲ್ಲೂ ಕೂಡ ಆಗಿತ್ತು. ಹಾಗಾಗಿ 2020-27 ಬಜೆಟ್ ಅಲ್ಲೂ, ಕೇಂದ್ರ ಬಜೆಟ್ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದು ಭವ್ಯ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ ಒಟ್ಟು 3 ಪ್ಲಗ್ ಅಂಡ್ ಪ್ಲೇ ಅಂತ ರಾಸಾಯನಿಕ ಸಂಬಂಧಪಟ್ಟಂತೆ ಇಂಡಸ್ಟ್ರಿಯನ್ನ ರೆಡಿ ಮಾಡೋದು. ಪ್ಲಗ್ ಅಂಡ್ ಪ್ಲೇ ತರ ಬಂದು ಅವರು ಇಂಡಸ್ಟ್ರಿಗಳನ್ನ ಜಸ್ಟ್ ಚಾಲೂ ಮಾಡ್ಕೊಳ್ಳೋದು. ಅವ್ರ ಇಂಡಸ್ಟ್ರಿ ಯಾವ ಟೈಪ್ ಆಫ್ ಕೆಮಿಕಲ್ ಇಂಡಸ್ಟ್ರಿ ಆಗಿರ್ಬೇಕು, ಅದು ತ್ಯಾಜ್ಯ ಸಂಸ್ಕರಣೆ ಘಟಕ ಆಗಿರ್ಬೋದು, ವಿಲೇವಾರಿ ಸಂಸ್ಕರಣೆ ಸಂಗ್ರಹಣೆ ಘಟಕ ಆಗಿರ್ಬೋದು, ನೀರು ಸರಬರಾಜು ವಿತರಣಾ ವ್ಯವಸ್ಥೆಗಳ ಸಂಬಂಧಪಟ್ಟಂತೆ ಏನಾದ್ರು ಕ್ಲೀನಿಂಗ್ ವ್ಯವಸ್ಥೆ ಇದ್ರೆ ಕೆಮಿಕಲ್ ಹಾಕಿ ಅಂತದ್ದಿರ್ಬೋದು. ಓಕೆ, ಕೆಮಿಕಲ್ ನ ನಾವು ಹೆಚ್ಚಾಗಿ ಇಲ್ಲಿ ಮಾಡಬೇಕು. ಯಾಕಂದ್ರೆ ಒಂದು ಇಂಪಾರ್ಟೆಂಟ್ ಏನಕ್ಕಪ್ಪ ಕೆಮಿಕಲ್ ಅಂತಂದ್ರೆ ನಾನು ಹೇಳ್ತೀನಿ ನೋಡಿ ಯಾಕೆ ಇದು ಇಂಪಾರ್ಟೆಂಟ್ ಅಂತ. ಪೂರಕ ಕೈಗಾರಿಕೆ ಸೇರಿದಂತೆ ಸಂಪೂರ್ಣ ಮೌಲ್ಯ ಸರಪಣಿಗಳಲ್ಲಿ ಉದ್ಯಮನ ಉತ್ತೇಜಿಸಬೇಕು. ಅಂದ್ರೆ ಈಗ ಯಾವ್ದಾದ್ರು ಸಣ್ಣದ್ದು ಅದು ಕ್ಲೀನಿಂಗ್ ಕೆಮಿಕಲ್ ಆಗಿರ್ಬೋದು, ಮತ್ತೆ ಬೇರೆ ಯಾವುದೋ ಒಂದು ಈಗ ಮ್ಯಾನುಫ್ಯಾಕ್ಚರಿಂಗ್ ಎಷ್ಟೊಂದು ಮ್ಯಾನುಫ್ಯಾಕ್ಚರಿಂಗ್ ಕೆಮಿಕಲ್ ಹಾಕಿ ಮಾಡ್ತಾರೆ ಅಲ್ವಾ, ಲೀಚಿಂಗ್ ಹಾಕ್ತಾರೆ. ಸೊ ಒಂಥರ ಎಲ್ಲದಕ್ಕೂ ಈ ಕಡೆ ಹಿಂದೆ ಮುಂದೆ ಎಲ್ಲದಕ್ಕೂ ಕಂಪ್ಲೀಟ್ ನಮ್ಗೆ ಚೈನ್ ಸಿಸ್ಟಮ್ ಸಿಗಬೇಕು, ಎಲ್ಲ ಅವೈಲೇಬಲ್ ಇರಬೇಕು. ನಾವು ಇಂಪೋರ್ಟ್ ಮಾಡೋದನ್ನ ತಪ್ಪಿಸ್ಬೇಕು. ಓಕೆ, ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಭಾರತೀಯ ರಾಸಾಯನಿಕ ಉದ್ಯಮ ಜಾಗತಿಕ ಮೌಲ್ಯ ಸರಪಣಿಗಳಲ್ಲಿ ನಾವು ನಮ್ಮ ಕೈ ಮೇಲೆ ನಿಂತ್ಕೋಬೇಕು. ಇಂಪೋರ್ಟ್ ಮಾಡೋದ್ ಬದಲು ಎಕ್ಸ್ಪೋರ್ಟ್ ಮಾಡ್ಬೇಕು, ನಾವು ಅಂತ ಸ್ಟೇಜ್ಗೆ ಬರಬೇಕು ಅನ್ನೋದು ಇದರ ಮೇಲೆ ಉದ್ದೇಶ ಆಗಿದೆ ಸ್ನೇಹಿತರೆ. ಮತ್ತೆ ಅದ್ರ ಜೊತೆಗೆ ಹೆಚ್ಚಾಗಿ ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಈ ತರ ಮಾಡೋದ್ರಿಂದ ಎನ್ವೈರನ್ಮೆಂಟ್ ರಕ್ಷಣೆ ಆಗುತ್ತೆ. ಇಂಥ ಕೆಮಿಕಲಿ ಪ್ರೋಸೆಸ್ಡ್ ತ್ಯಾಜ್ಯಗಳನ್ನ ಬೇರೆ ಬೇರೆ ರೀತಿಗಳನ್ನ ಮಾಡತಕ್ಕಂಥ ಪರಿಸರ ಸ್ನೇಹಿನ ವ್ಯವಸ್ಥೆಯನ್ನ ಕೂಡ ನಾವು ಮಾಡಬಹುದು. ಸೊ ಹಾಗಾಗಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು 2047 ವೇಳೆಗೆ ವಿಕಸಿತ ಭಾರತವನ್ನ ಸಾಧಿಸಬೇಕು. ರಾಸಾಯನಿಕದಲ್ಲೂ ಕೂಡ ನಾವು ಸಾಧಿಸಬೇಕು, ಕೆಮಿಕಲ್ ಅಲ್ಲೂ ಕೂಡ ನಾವು ಸಾಧಿಸಬೇಕು. ನಮ್ಮ ಕಾಲ್ ಮೇಲೆ ನಾವು ವಿಕಸಿತ ಭಾರತ ಅಂತ ಹೇಳ್ತೀವಿ. ಹಾಗಾಗಿ ಕೃಷಿ, ಜಲವಳಿಗೆ ಸಂಬಂಧಪಟ್ಟಂತೆ, ಔಷಧಕ್ಕೆ ಸಂಬಂಧಪಟ್ಟಂತೆ, ಪೌಷ್ಟಿಕ ಔಷಧ ನಿರ್ಮಾಣ, ಆಟೋಮೊಬೈಲ್ಗೂ, ಎಲೆಕ್ಟ್ರಾನಿಕ್ಸು. ನೀವು ಆಟೋಮೊಬೈಲ್ಸ್ಗಳು ಎಲ್ಲ ವಾಶ್ ಮಾಡ್ತಾರೆ, ನಿಮ್ಗೆ ಹೆಂಗ್ ಮಾಡ್ತಾರೆ? ಬೇರೆ ಬೇರೆ ಕೆಮಿಕಲ್ ಹಾಕ್ತಾರೆ, ರಸ್ಟಿಗೆ ಹಾಕಬಾರ್ದು, ಆ ತರ ಎಲ್ಲ ಮಾಡ್ತಾರೆ. ಸೊ ಇವೆಲ್ಲದ ಮೇಲೆ ಹೆಚ್ಚು ಒತ್ತು ಕೊಡ್ತಾ ಇರ್ತಕ್ಕಂಥ ಇದರಿಂದ ಉದ್ಯೋಗ ಕೂಡ ನಮಗೆ ಹೆಚ್ಚಾಗುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಫೈನ್ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್. ಓಕೆ, ಅಂತಾರಾಷ್ಟ್ರದಲ್ಲಿ ಟೆರರಿಸಂ ಎಲ್ಲೆಲ್ಲಿ ನಡೀತಾ ಇದೆ, ಅದರಲ್ಲಿ ಯಾವ್ದು ಮೊದಲನೇದು ಜಾಸ್ತಿ ರ್ಯಾಂಕು ಅನ್ನೋದ್ರ ಮೇಲೆ ರ್ಯಾಂಕ್ ಕೊಡ್ತಕ್ಕಂಥದ್ದು ಸ್ನೇಹಿತರೆ. ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕೇಳಿದ್ದೀನಿ. ಡೈರೆಕ್ಟ್ ಆನ್ಸರ್ ಹೇಳ್ತೀನಿ, ಆಪ್ಷನ್ಸ್ ಎಲ್ಲ ಓದಕ್ಕೆ ಹೋಗಲ್ಲ ನಾನು. ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ದ ರೈಟ್ ಆನ್ಸರ್ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್, ಇದು ಬಿಡುಗಡೆ ಮಾಡುತ್ತೆ. ಓಕೆ, ಅತ್ಯಂತ ಹೆಚ್ಚು ಟೆರರಿಸಂ ಎಲ್ಲಿ ಇಡೀ ಪ್ರಪಂಚದಲ್ಲಿ ಅಂದ್ರೆ ಪಾಕಿಸ್ತಾನ ಅಂತ ಹೇಳುತ್ತೆ. ಫಸ್ಟ್ ರ್ಯಾಂಕ್ ಪಾಕಿಸ್ತಾನ. ಭಾರತ 13ನೇ ರ್ಯಾಂಕ್ ಅಲ್ಲಿ ಇದೆ ಟೆರರಿಸಂ ನಡೀತಾ ಇರೋದ್ರಲ್ಲಿ. ಓಕೆ, ಬಟ್ ಇಲ್ಲಿ ಒಂದು ಹೈಲೈಟ್ ಮಾಡುತ್ತೆ ರಿಪೋರ್ಟ್ ಸ್ನೇಹಿತರೆ. ಏನ್ ಹೈಲೈಟ್ ಮಾಡುತ್ತೆ ಅಂದ್ರೆ, ಈ ಒಂದು 13ನೇ ಎಡಿಷನ್ ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ಅಂತಕ್ಕಂಥದ್ದು ಏನಿದೆ, ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕ 13ನೇ ಒಂದು ಆವೃತ್ತಿಯಲ್ಲಿ ಡಿಕ್ಲೈನ್ ಆಗಿದೆ. ಲಾಸ್ಟ್ 1 ಇಯರ್ ಇಂದ ಟೆರರಿಸಂ ಡಿಕ್ಲೈನ್ ಆಗಿದೆ. ಬೇರೆ ಯುದ್ಧಗಳು ನಡೀತಾ ಇದೆ, ಅದು ಟೆರರಿಸಂ ಅಲ್ಲ. ಓಕೆ, ಭಯೋತ್ಪಾದನೆ ಅಲ್ಲ. ಆ ಟೆರರಿಸಂ ಡಿಕ್ಲೈನ್ ಆಗಿದೆ, ಕಮ್ಮಿ ಆಗಿದೆ. ಜೊತೆಗೆ ಡೆತ್ ಅದರಿಂದ ಆಗ್ತಕ್ಕಂಥ 22% ಕಮ್ಮಿ ಆಗಿದೆ. ಟೆರರಿಸಂ ನಡೀತಕ್ಕಂಥ ಇನ್ಸಿಡೆಂಟ್ಸ್ ಕೂಡ 22% ಕಮ್ಮಿ ಆಗಿದೆ ಅಂತ ಹೇಳುತ್ತೆ. ಓಕೆ, ಭಯೋತ್ಪಾದನೆ ಕಮ್ಮಿ ಆಗಿದೆ, ಅದರ ಸಾವುಗಳು ಕೂಡ ಕಮ್ಮಿ ಆಗಿದೆ. ಆ ಘಟನೆಗಳೇನು ನಡೀತಾ ಅದು ಕೂಡ 22% ಕಮ್ಮಿ ಆಗಿದೆ. ಓಕೆ, ಈ ತರ ಟೆರರಿಸಂ ಜಾಸ್ತಿ ಇರೋದೆಲ್ಲಿ ಅಂದ್ರೆ ಉಪ ಸಹರಾನ್ ಅಂದ್ರೆ ಸಬ್
ಸಹರಾ ಆಫ್ರಿಕನ್ ಕಂಟ್ರೀಸ್ಗಳಲ್ಲಿ ನಾವು ನೋಡ್ತೀವಿ. ಅಲ್ಲಿ ಹೆಚ್ಚು ಸ್ವಲ್ಪ ಟೆರರಿಸಮ್ ನಾವು ಓದಿದೀವಿ, ಪ್ರೀವಿಯಸ್ ವೀಕ್ಲಿ ಕರೆಂಟ್ ಅಫೇರ್ ಎಲ್ಲ ಓದಿದೀವಿ ಅಲ್ಲ ಸರ್. ಎಲ್ಲಿ ಓದಿದೀವಿ ನೋಡಿ, ಇತುರಿ ಪ್ರಾವಿನ್ಸಿಯನ್ಸ್ ಅಂತ ಕೇಳಿ. ಇತುರಿ ಪ್ರಾವಿನ್ಸಸ್ ಎಲ್ಲಿ ಬರುತ್ತೆ? ಕಮೆಂಟ್ ಮಾಡಿ ನೋಡೋಣ. ಏನದು ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಹಿಂಗೆ ಕೇಳೋದು ನಿಮ್ಗೆ. ಸುದ್ದಿಯಲ್ಲಿದೆ, ಯಾಕೆ ಸುದ್ದಿಯಲ್ಲಿದೆ ಅದು? ಯಾವ 2 ರಾಷ್ಟ್ರಗಳ ನಡುವೆ ಆಫ್ರಿಕಾದಲ್ಲಿ ಆಗ್ತಾ ಇದೆ? ಕಮೆಂಟ್ ಮಾಡಿ ನೋಡೋಣ. ನೀವು ನಮ್ಗೆ ಫಾಲೋ ಮಾಡ್ಕೊ ಬರ್ತಾ ಇದ್ದೀರಾ ಅಥವಾ ನೀವು ಕರೆಂಟ್ ಅಫೇರ್ ಅಪ್ಡೇಟ್ ಆಗಿದ್ದೀರಾ ಕಮೆಂಟ್ ಮಾಡಿ. ಫೈನ್ ಸರ್. ಓಕೆ, ಭಾರತ 13ನೇ ರ್ಯಾಂಕಲ್ಲಿ ಇದೆ. ಇನ್ನು ಇದು ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಅಂಡ್ ಪೀಸ್ ಮಾಡೋದು ಏನಕ್ಕೆ, ಹೆಂಗ್ ನೋಡ್ತಾರೆ, ಅಲ್ಲಿ ವಯೋಲೆನ್ಸ್ ಹೆಂಗಾಗತ್ತೆ, ಸಿವಿಲಿಯನ್ಸ್ ನಾಗರಿಕರನ್ನ ಹೆಂಗ್ ಟಾರ್ಗೆಟ್ ಮಾಡ್ತಾರೆ, ಎದುರಿಕೆ ಭಯ ಹೆಂಗ್ ಹುಟ್ಟಿಸ್ತಾರೆ, ಪೊಲಿಟಿಕಲ್ ಮತ್ತೆ ಐಡಿಯಾಲಜಿಕಲ್ ಹೆಂಗಿದೆ, ಪೊಲಿಟಿಕಲಿ ಟೆರರಿಸಮ್ ಏನಾರು ಇದೆಯಾ, ಸೊ ಎಲ್ಲಾ ರೀತಿ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಕ್ಕಂಥದ್ದು. ಓಕೆ, ಸೊ ಇದ್ರ ಬಗ್ಗೆ ಗೊತ್ತಿರಲಿ. 0 ಇಂದ 10 ತನಕ ಒಂದು ಅಂಕಗಳಲ್ಲಿ ಇದಕ್ಕೆ ಕೊಡ್ತಾರೆ. 0 ಇದ್ರೆ ಯಾವುದೇ ಟೆರರಿಸಮ್ ಇಲ್ಲ ಅಲ್ಲಿ ಅಂತ ಅರ್ಥ, 10 ಇದ್ರೆ ತುಂಬಾ ದೊಡ್ಡ ಟೆರರಿಸಮ್ ಅಂತ ಅರ್ಥ. ಓಕೆ, ಸೊ ಇದು ಗೊತ್ತಿರಲಿ. ನೆಕ್ಸ್ಟ್ ಬರ್ತೀನಿ ಸಮರ್ಥ್ ಪೋರ್ಟಲ್. ನಿಮಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಮರ್ಥ್ ಪೋರ್ಟಲ್. ಯಾಕೆ ಅಂದ್ರೆ ಪಂಚಾಯತ್ ಸಂಬಂಧಪಟ್ಟಂತ ಪೋರ್ಟಲ್. ಇಲ್ಲಿ ಸಮರ್ಥ್ ಪೋರ್ಟಲ್ ಒಂದೇ ಅಲ್ಲ, ಎಕನಾಮಿಕಲಿ ಡಿಪೆಂಡ್ ಆಗಿರೋಕ್ಕೆ ಒಂದು ಮಾಡ್ಯೂಲ್ ಕೂಡ ಮಾಡಿದರೆ, ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸಮರ್ಥ್ ಪೋರ್ಟಲ್ಗೆ ಸಂಬಂಧಪಟ್ಟಂತೆ ಇದು ಪಂಚಾಯತ್ ರಾಜ್ ಸಚಿವಾಲಯದ ಒಂದು ಡಿಜಿಟಲ್ ಉಪಕ್ರಮವಾಗಿದೆ. ಇದು MG ನರೇಗಾ ಅಡಿಯಲ್ಲಿ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಸುಲಭಗೊಳಿಸುವ ವಿನ್ಯಾಸಗೊಳಿಸಲಾಗಿದೆ. ಈಗ MG ನರೇಗಾನೇ ಇಲ್ಲ, ಅದ್ರ ಬದಲು ಬೇರೆ ಇದೆ, ನಿಮ್ಗೆ ಗೊತ್ತೇ ಇದೆ. ದಿಸ್ ಇಸ್ ರಾಂಗ್ ಆನ್ಸರ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ಇದೊಂದು ರೆವೆನ್ಯೂ ಕಲೆಕ್ಷನ್ಗೆ OSR ಮಾಡಲ್ ಅಂತ ಕರಿತೀವಿ. ಅದನ್ನ ಸರ್ಕಾರ ತಂದಿದೆ. ಅಂದ್ರೆ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಪಂಚಾಯತ್, ತನ್ನ ರೆವಿನ್ಯೂ ತಾನೇ ಜನರೇಟ್ ಮಾಡ್ಕೋಬೇಕು ಒಂದ್ ಕಡೆ. ಜೊತೆಗೆ ಸಮರ್ಥ್ ಪೋರ್ಟಲ್ ಅಂತಕ್ಕಂಥ ಡಿಜಿಟಲ್ ಪೋರ್ಟಲ್, ಆನ್ಲೈನ್ ಮುಖಾಂತರ ಎಲ್ಲಾ ಒಂದು ಟ್ಯಾಕ್ಸ್ ಕಟ್ಟದಿಂದ ಹಿಡಿದು ಪಂಚಾಯತ್ಗಳ, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ಗಳಲ್ಲಿ ಎಲ್ಲವೊಂದು ಕೂಡ ಸಿಗುವಂತ ಫೆಸಿಲಿಟಿಗಳನ್ನ ಈ ಒಂದು ಡಿಜಿಟಲಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಸಮರ್ಥ್ ಪೋರ್ಟಲ್ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಶ್ರೀ ರಾಜೀವ್ ರಂಜನ್ ಸಿಂಗ್, ಯೂನಿಯನ್ ಮಿನಿಸ್ಟರ್ ಆಫ್ ಪಂಚಾಯತ್ ಪ್ರೋಗ್ರಾಮ್, ಅವರು ಸಮರ್ಥ್ ಪೋರ್ಟಲ್ ಮತ್ತೆ OSR ಮಾಡೆಲ್, ಓಕೆ, ಅಂದ್ರೆ ಓನ್ ಸೋರ್ಸ್ ರೆವೆನ್ಯೂ ಅಂತ ಕರಿತೀವಿ. OSR ಅಂದ್ರೆ ಓನ್ ಸೋರ್ಸ್ ರೆವೆನ್ಯೂ, ತನ್ನ ಒಂದು ಆದಾಯ ಮೂಲಗಳನ್ನ ತಾನೇ ಮಾಡ್ಕೊಳ್ತಕ್ಕಂಥದ್ದು. ಓಕೆ, ಇದನ್ನ ಬೆಂಬಲಿಸಿ ಒಂದು ಚೌಕಟ್ಟು ಒಂದು ಇದನ್ನ ಮಾಡಿದೆ. ಈಗ 16ನೇ ಹಣಕಾಸು ಆಯೋಗ ಬಂದಿದೆ, ನಿಮ್ಗೆ ಗೊತ್ತೇ ಇದೆ. ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಹೇಳುತ್ತೆ ಪಂಚಾಯತ್ಗಳು ತನ್ನ ಆಸ್ತಿಗಳನ್ನು ತಾನು ಸಂಪಾದನೆ ಮಾಡ್ಕೋಬೇಕು, ತನ್ನ ಒಂದು ರೆವೆನ್ಯೂ ತಾನೇ ಮಾಡಬೇಕು ಅಂತ ಒಂದಷ್ಟು ಮೌಲ್ಯಮಾಪನಗಳನ್ನ ಮಾಡಿ ಹೇಳುತ್ತೆ. ಸೊ ಅದನ್ನ ಇಟ್ಕೊಂಡು ರಾಜ್ಯಗಳ ಬೆಂಬಲಿಸುವ ಒಂದು ಗುರಿಗಳನ್ನ ತಗೊಂಡು ಸ್ಥಳೀಯವಾಗಿ, ಅಂದ್ರೆ ಈ ಉಪಕ್ರಮ ಏನ್ ಹೇಳುತ್ತೆ, ಇನಿಷಿಯೇಟಿವ್ ಅಂದ್ರೆ ಉತ್ತಮ ಆದಾಯ ಕ್ರೋಢೀಕರಣನ ಉತ್ತೇಜಿಸಬೇಕು, ಸ್ಥಳೀಯ ಆದಾಯವನ್ನು ಬಲಪಡಿಸಬೇಕು, ಗ್ರಾಮೀಣ ನಾಗರಿಕ ಸೇವಾ ವಿತರಣವನ್ನ ಮಾಡಬೇಕು. ಅಂದ್ರೆ ಪಂಚಾಯತಿನ ಆತ್ಮನಿರ್ಭರ್ ಮಾಡಬೇಕು. ಆತ್ಮನಿರ್ಭರ್ ಅಂದ್ರೆ ತನ್ನ ಮೇಲೆ ತಾನೇ ಡಿಪೆಂಡ್ ಆಗೋ ರೀತಿ ಮಾಡಬೇಕು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆಗಬಾರ್ದು ಅನ್ನೋ ರೀತಿ. ಸೊ ಆತ್ಮನಿರ್ಭರ್ ಪಂಚಾಯತ್ ಕಾರ್ಯಕ್ರಮ ಅಂತ ಕರಿತೀವಿ. ತನ್ನ ಆದಾಯಗಳನ್ನು ತಾನು ಸೃಷ್ಟಿ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಹೆಂಗೆ ಸರ್, ಈಗ ಪಂಚಾಯತ್ ಅಲ್ಲಿ ಯಾವ್ದಾರ ಭೂಮಿ ಇದೆಯಾ, ಎಸ್, ಅದನ್ನ ಜಾತ್ರೆಗಳಿಗೆ ಅಥವಾ ಒಂದಷ್ಟು ಪಾರ್ಕಿಂಗ್ಗೆ ಆತರ ಏನಕ್ಕಾರು ಯುಟಿಲೈಸ್ ಮಾಡ್ಕೋಬೇಕು, ಅಲ್ಲಿ ರೆವೆನ್ಯೂ ಬರುತ್ತೆ ಅಲ್ವಾ. ಅಥವಾ ಯಾವ್ದಾದ್ರು ಒಂದು ಬಿಲ್ಡಿಂಗ್ಗಳು ಆಗಿರ್ಬೋದು ಅಥವಾ ಕಾಂಪ್ಲೆಕ್ಸ್ ಗಳಾಗಿರೋದು, ಒಳ್ಳೆ ಕಡೆ ಜಾಗ ಇದ್ರೆ ಕಟ್ಟಿ ಅದನ್ನ ಬಾಡಿಗೆ ಕೊಟ್ಟು ತನ್ನ ರೆವೆನ್ಯೂ ತಾನು ಸೃಷ್ಟಿ ಮಾಡ್ಕೋಬಹುದು. ಎಕ್ಸಾಂಪಲ್ ಹೇಳ್ತಾ ಇದ್ರೆ ಬೇರೆ ಬೇರೆ ರೀತಿಯಾದ ಒಂದು ಎಂಟರ್ಟೈನ್ಮೆಂಟ್ ಗಳನ್ನ ಮಾಡ್ಕೋಬಹುದು. ಸೊ ತನ್ನ ಬ್ಯಾಂಕಬಲ್ ಗಳನ್ನ, ತನ್ನ ಆದಾಯ ಉತ್ಪಾದಿಸುವ ಯೋಜನೆಗಳನ್ನ ಅಭಿವೃದ್ಧಿ ಮಾಡ್ಕೋಬೇಕು. ದುಡ್ಡು ಬೇಕಲ್ಲ ಸರ್, ಹಾಗಾಗಿ ದುಡ್ಡು ಹೆಂಗ್ ಬರುತ್ತೆ? ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, CSR ಫಂಡ್ಗಳು ನಿಮ್ಗೆ ಗೊತ್ತೇ ಇದೆ, 2% ಆಫ್ ಫಂಡ್ ಕೊಡ್ತಾರೆ. ಸೊ ಅದನ್ನ ಮುಖಾಂತರ ಆಗಿರ್ಬೋದು, ಬ್ಯಾಂಕ್ಗಳು ಬೇರೆ ಬೇರೆ ದೊಡ್ಡ ಬ್ಯಾಂಕ್ಗಳಿಂದ ಸಾಲ ತಗೊಳ್ಳೋದಾಗಿರ್ಬೋದು, ನಬಾರ್ಡ್ ಹೆಲ್ಪ್ ಮಾಡ್ತೀವಿ, ಹುಡ್ಕೋ ಅವ್ರು ಹೆಲ್ಪ್ ಮಾಡ್ತಾರೆ, ಅವರು ಪಾಲುದಾರಿಕೆ ಮಾಡ್ತಾರೆ. ಹೀಗೆ 4 ವರ್ಷ, ಮುಂದಿನ 4 ವರ್ಷಗಳಲ್ಲಿ 350 ಯೋಜನೆಗಳನ್ನು ಅಭಿವೃದ್ಧಿಪಡಿಸುವುದು. ಮೊದಲ ವರ್ಷದಲ್ಲಿ 50 ಯೋಜನೆಗಳು, ಮುಂದಿನ 3 ವರ್ಷಗಳಲ್ಲಿ 100 ಯೋಜನೆಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಮಾಡಿಕೊಂಡು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದು, ಆತ್ಮನಿರ್ಭರ ಪಂಚಾಯತ್ ಮಾಡಬೇಕು ಅಂತ. ಜೊತೆಗೆ ಟ್ಯಾಕ್ಸ್ ಗಳು ಬರಬೇಕಲ್ಲ ಅಲ್ಲಿ. ಸೊ ಟ್ಯಾಕ್ಸ್ ಗಳ ಕಲೆಕ್ಷನ್ಗೋಸ್ಕರ ಸಮರ್ಥ್ ಪಂಚಾಯತ್ ಪೋರ್ಟಲ್, ಇದರಲ್ಲಿ ಟ್ಯಾಕ್ಸು ಮಾಡ್ಕೋಬಹುದು, OSR ಕೂಡ ನಿರ್ವಹಣೆ, OSR ತನ್ನ ಆದಾಯ ತಾನು ಮಾಡ್ಕೊಡಕ್ಕೆ ಏನೇನು ಮಾಡ್ಕೋಬೇಕು, ಅದು ನೋಂದಣಿ ಮಾಡೋದಾಗಿರ್ಬೋದು, ಆನ್ಲೈನ್ ಪಾವತಿ, ಸಂಗ್ರಹಣೆ ಎಲ್ಲ ಕೂಡ ಇದರಲ್ಲೇ ಮಾಡ್ಬೋದು. ಓಕೆ, ಸಮರ್ಥ್ ಪೋರ್ಟಲ್ ವೆರಿ ಇಂಪಾರ್ಟೆಂಟ್. OSR ಓನ್ ಸೋರ್ಸ್ ರೆವೆನ್ಯೂಸ್ ವೆರಿ ಇಂಪಾರ್ಟೆಂಟ್, ಇದನ್ನ ಮರಿಬೇಡಿ. ನೆಕ್ಸ್ಟ್ ಬರ್ತೀನಿ. ಯಾವ ನಗರವು ಭಾರತದ ಮೊದಲ AI ಚಾಲಿತ ಪಕ್ಷಿಧಾಮವನ್ನು ಹೊಂದಲು ಸಜ್ಜಾಗಿದೆ? AI ಚಾಲಿತ ಪಕ್ಷಿಧಾಮ ಯಾವ್ದು ಸರ್ ಅಂದ್ರೆ, ಥಾನೆ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಮುಂಬೈ ಅಂತ ಹಾಕ್ಬಿಡ್ತೀರಾ. ಬಟ್ ನಿಮ್ಗೆ ಗೊತ್ತಿರಲಿ, ಈ ಥಾನೆ ಕ್ರೀಕ್ ಫ್ಲೆಮಿಂಗೋ ಸ್ಯಾಂಕ್ಚುರಿ ಅಂತ ಇದೆ.
ಓಕೆ, ಫ್ಲೆಮಿಂಗ್ಗೆ ಇರ್ತಕ್ಕಂಥ ಒಂದು ಪಕ್ಷಿಧಾಮ. ಅಲ್ಲಿ ಒಂದು ಕಂಪ್ಲೀಟ್ಲಿ ಎ ಬೇಸ್ಡ್ ಆ ಪಕ್ಷಿಗಳನ್ನ ಒಂದು ವಾಯ್ಸ್ಗಳನ್ನ ಸೆರೆ ಹಿಡಿಯೋದು, ಅದು ಬಂದಿದ್ಯೋ ಇಲ್ವೋ ಅಂತ ಒಂದು ರಿಯಲ್ ಟೈಮ್ ಅಲ್ಲಿ ಗುರ್ತು ಮಾಡೋದು, ಈ ತರ ಹೈಟೆಕ್ ಕಾರ್ಯಕ್ರಮನ ಸ್ಮಾರ್ಟ್ ಕ್ಯಾಮ್ರಾಗಳು ಅಕಾಸ್ಟಿಕ್ ಸಂವೇದಕಗಳನ್ನ ಮಾಡಿ ಎ ಬೇಸ್ಡ್ ಒಂದು ಪ್ರಕೃತಿ ಉದ್ಯಾನವನ ರೀತಿ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲಿ ತಾನಿ ಕ್ರೀಕ್ ಫ್ಲೆಮಿಂಗೋ ಸ್ಯಾಂಚುರಿ ಒಳಗೆ ಮಾಡ್ತಾ ಇದ್ದಾರೆ, ಆ ಒಂದು ಪಕ್ಷಿಧಾಮದ ಒಳಗೆ. ಇದೊಂದು ರಾಮ್ಸಾರ್ ಸೈಟ್ ಕೂಡ ಆಗಿದೆ, ಅದು ಗೊತ್ತಿರಲಿ. ಹಾಗಾಗಿ ಅಲ್ಲಿ ನೀರಿರುತ್ತೆ, ಎಲ್ಲಾ ತರ ಇರುತ್ತೆ. ಸೊ ಹಾಗಾಗಿ ಪಕ್ಷಿಗಳು ವಲಸೆ ಬರ್ತವೆ. ಸೊ ಕಣ್ಗಾವುಗಳನ್ನ ಇಟ್ಟು ಅದನ್ನ ಮಾನಿಟರ್ ಮಾಡೋದು, ಅದನ್ನ ರಕ್ಷಣೆ ಮಾಡಕ್ಕೆ ಏನ್ ಮಾಡಬೇಕು, ಅದರ ಕಂಪ್ಲೀಟ್ ಆಗಿ ಸೆರೆ ಹಿಡೋದು, ಇವೆಲ್ಲ ಕೂಡ ಇದರಲ್ಲಿ ಬರುತ್ತೆ ಸ್ನೇಹಿತರೆ. ಸಿಂಪಲ್ ಫಂಡ, ಒಂದೇ ಸಿಂಪಲ್ ಕ್ವಶನ್ ಇದು ಕೇಳ್ಬೋದು ಎಕ್ಸಾಮ್. ಇನ್ನು ವಿಕ್ರಮ್ 1, ಅದು ಲಾಸ್ಟ್ ಇದರಲ್ಲಿ ನಾನು ಮಿಸ್ ಮಾಡಿದ್ದೆ, ಹಾಗಾಗಿ ಇಲ್ಲಿ ತಗೊಂಡಿದ್ದೀನಿ. ವಿಕ್ರಮ್ 1 ಲಾಂಚ್ ಆಗಿದೆ, ನಿಮ್ಗೆ ಗೊತ್ತಿದೆ, ಭಾರತದ ಮೊದಲ ಪ್ರೈವೇಟ್ ಆರ್ಬಿಟಲ್ ಲಾಂಚ್ ವೆಹಿಕಲ್ ಇದು. ಓಕೆ, ಪ್ರೈವೇಟ್ ಆರ್ಬಿಟಲ್ ಲಾಂಚ್ ವೆಹಿಕಲ್ ಯಾರು ಲಾಂಚ್ ಮಾಡಿರೋದು? ಸ್ಕೈ ರೂಟ್ ಅವರು ಅಲ್ವಾ ಸರ್, ಸ್ಕೈ ರೂಟ್. ಸೊ ಇದ್ರ ಬಗ್ಗೆ ನೋಡೋದಾದ್ರೆ, ಇದು ಭಾರತದ ಮೊದಲ ಖಾಸಗಿ ಅಭಿವೃದ್ಧಿಪಡಿಸಿದ ಪಕ್ಷೀಯ ಉಡಾವಣ. ಎಸ್, ಪ್ರೈವೇಟ್ ಲಾಂಚ್ ವೆಹಿಕಲ್, ಕರೆಕ್ಟ್. ಇದು ಘನ ಮತ್ತು ದ್ರವ ಇಂಧನ ಆಧಾರಿತ ಪ್ರಪಂಚ ವ್ಯವಸ್ಥೆಯನ್ನು ಬಹುತ್ತರ ಉಡಾವಣವಾಗಿದೆ. ಹೌದು ಸರ್. 3 ಸ್ಟೇಜ್ ಸಾಲಿಡ್ ಇದೆ, 1 ಸ್ಟೇಜ್ ಆರ್ಬಿಟಲ್ ಅಂದ್ರೆ ಲಿಕ್ವಿಡ್ ಯೂಸ್ ಮಾಡುತ್ತೆ ಆರ್ಬಿಟಲ್ಗೋಸ್ಕರ. ಎಸ್, ದಿಸ್ ಇಸ್ ಕರೆಕ್ಟ್. ಸೊ ಈ ಆಪ್ಷನ್ ಕರೆಕ್ಟ್, ಈ ಆಪ್ಷನ್ ಕರೆಕ್ಟ್. ಇದು 1000 kgಗಿಂತ ಹೆಚ್ಚಿನ ಪೇಲೋಡ್ ಕಡಿಮೆ ಕಕ್ಷೆಗೆ ಇರಿಸುವ ಸಾಮರ್ಥ್ಯ. ನೋಡಿ, 1000ಕ್ಕಿಂತ ಹೆಚ್ಚು ಅಂತಿದೆ, ತಪ್ಪು. ಇದು ಒಂದು ಸ್ಮಾಲ್ ಲಾಂಚ್ ವೆಹಿಕಲ್ ಸ್ನೇಹಿತರೆ, ಹೇಳ್ತೀನಿ ಇದ್ರ ಬಗ್ಗೆ. ಸೊ ಇಲ್ಲಿ ಆಲ್ರೆಡಿ ಆಪ್ಷನ್ ಕೊಟ್ಬಿಟ್ಟಿದ್ದೀನಿ, 1 and 2 ಇಸ್ ದ ರೈಟ್ ಆನ್ಸರ್ ಅಂತ. ಇದ್ರ ಬಗ್ಗೆ ಮಾತಾಡೋಣ. ಇದನ್ನ ಮಿಷನ್ ಆಗಮನ ಅಂತ ಕರಿತೀವಿ. ಓಕೆ, ಕೇಳ್ಬೋದು ಬೇಕಾದ್ರೆ, ನಿಮಗೆ ಹಿಂಗೂ ಕೇಳ್ಬೋದು. ಮಿಷನ್ ಆಗಮನ, ಆಗಮನ ಅಂದ್ರೆ ಅರೈವಲ್ ಅಂತ. ಅಂದ್ರೆ ದಿಸ್ ಇಸ್ ಇಂಡಿಯಾಸ್ ಮೊದಲ ಒಂದು ರಾಕೆಟ್, ಯಾವುದು ಪ್ರೈವೇಟ್ಲಿ ಲಾಂಚ್. ನಿಮ್ಗೆ ಗೊತ್ತಿದೆ, ಇಸ್ರೋ ಮೊದಲು ಸ್ಮಾಲ್ ಲಾಂಚ್ ವೆಹಿಕಲ್, PSS ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, GSL ಇವೆಲ್ಲ ಕೇಳಿದ್ರಲ್ಲ, ಆ ತರ ಈಗ ವಿಕ್ರಮ್ ಅಂತ. ಯಾಕೆ ವಿಕ್ರಮ್ ಸಾರಾಭಾಯಿ ಒಂದು ನೆನಪಿಗೋಸ್ಕರ ಸ್ಕೈ ರೂಟ್ ಅಂತಕ್ಕಂಥ ಹೈದರಾಬಾದ್ ಬೇಸ್ಡ್ ಪ್ರೈವೇಟ್ ಕಂಪನಿ ರೆಡಿ ಮಾಡಿರೋದು. ಮತ್ತೆ ಇದು ತುಂಬಾ ಇದೆ ಇತಿಹಾಸ, ನಾವು ಇದನ್ನೆಲ್ಲ ಪ್ರೀವಿಯಸ್ ಇಯರ್ ಎಲ್ಲ ಮಾಡಿದೀವಿ. ಇಟ್ ಈಸ್ ದ ಫಸ್ಟ್ 3D ಪ್ರಿಂಟೆಡ್ ಎಂಜಿನ್, ಗೊತ್ತಿರಬೇಕಿದು. 3D ಪ್ರಿಂಟ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಮೆಷಿನ್ ಪ್ರಿಂಟ್ ಮಾಡ್ತಕ್ಕಂಥದ್ದು. 3D ಪ್ರಿಂಟೆಡ್ ಬಿಲ್ಡಿಂಗ್ ಎಲ್ಲ ಇದೆ ಇವಾಗ ಅಲ್ವಾ, ಪೋಸ್ಟ್ ಆಫೀಸ್ಗಳನ್ನ ಮಾಡಿದ್ದಾರೆ. ಸೊ 3D ಪ್ರಿಂಟ್ ಮಾಡಿರತಕ್ಕಂಥದ್ದು. ಮತ್ತೆ ಲೋ ಅರ್ತ್ ಆರ್ಬಿಟ್ಗೆ 1000ಕ್ಕಿಂತ ಕಮ್ಮಿ. ಈಗ ವಿಕ್ರಮ್ 1 ಲಾಂಚ್ ಮಾಡಿದೀವಿ, 6 ಪ್ಲೇಲೋಡ್ಗಳನ್ನ ತಗೊಂಡಿದೆ. ಪ್ಲೇಲೋಡ್ಸ್ ಅಂದ್ರೆ ಬೇರೆ ಬೇರೆ ಸಣ್ಣ ಪುಟ್ಟ ಸ್ಯಾಟಲೈಟ್ಗಳನ್ನ ತಗೊಂಡೋಗಿದೆ. ಒಟ್ಟು 350 kg ತನಕ ತಗೊಂಡೋಗಿದೆ. ಲೋ ಅರ್ತ್ ಆರ್ಬಿಟ್ಗೆ ನಾವು ಕಳಿಸಿದೀವಿ. 18 ಜುಲೈ 2026 ಕಳಿಸಿದೀವಿ. ಓಕೆ, ಸ್ಕೋಪ್ ಅಂತ ಹೇಳಿ, ಸೋಲಾರಸ್ ಅಂತ ಹೇಳಿ, ಡುಕೋಬ್ ಅಂತ ಹೇಳಿ. ಡುಕೋಬ್ ಅಂತಕ್ಕಂಥದ್ದು ಇದು ಬಂದು ಜರ್ಮನಿದು ಒಂದು ಸ್ಯಾಟಲೈಟು, ಅರ್ಥ ಆಗ್ತಿದೆಯಲ್ಲ. ಸ್ಕೋಪ್ ಅಂತಕ್ಕಂಥದ್ದು ಅರ್ತ್ ಇಮ್ಯಾಜಿಂಗು, ಇದು ಗ್ರಹ ಸ್ಪೇಸ್ ಏಜೆನ್ಸಿ ಅವರದು. ಸೋಲಾರಸ್ ಅಂತಕ್ಕಂಥದ್ದು ಟೆಲಿಕಮ್ಯುನಿಕೇಶನ್ ಸ್ಯಾಟಲೈಟು. ಎಂಬ್ರೇಸ್ ಅಂತಕ್ಕಂಥದ್ದು ರೊಬ್ಯಾಟಿಕ್, ಇದು ಡೆಬರೀಸ್ ನ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ. ನೋಡಿ, ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಕೇಳಿ. ಈಗ ನಾವು ಇಸ್ರೋ ದೊಡ್ಡ ಒಂದು ತಗೊಂಡೋಗೋದು, ದೊಡ್ಡದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಪ್ರೈವೇಟ್ಗೆ ಈಗ ಹೆಂಗೆ US ಅಲ್ಲಿ ಪ್ರೈವೇಟ್ಗಳು ಸ್ಪೇಸ್ ಎಕ್ಸ್ ಇದೆ, ಆ ಥರ ಬೇರೆ ಬೇರೆ ಏನಿದೆ, ಹಾಗೆ ಇಲ್ಲಿ ಸ್ಕೈ ರೂಟ್ ಆಗಿರ್ಬೋದು. ಮತ್ತೆ ಇನ್ನೊಂದೆರಡಿದೆ. ಇವರು ಯಾರು ಅಲ್ಲ ಸರ್, ಇವರು ಇದರಲ್ಲಿ ಕೆಲಸ ಮಾಡ್ತಿರೋ ಓನರ್ಸ್ಗಳು ಬಂದು ಇಸ್ರೋ ಸೈಂಟಿಸ್ಟ್ಗಳೇ. ಓಕೆ, ಇಸ್ರೋ ಸೈಂಟಿಸ್ಟ್ಗಳೇ. ಸೊ ಅವರು ಇದು ಈಗ ಸಣ್ಣ ಪುಟ್ಟ ಒಂದು ಸ್ಯಾಟಲೈಟ್ಸ್ಗಳನ್ನ ಇಸ್ರೋ ಮಾಡಬೇಕು ಅನ್ನೋ ನೆಸಿಟಿ ಇಲ್ಲ, ಹಂಗಾಗಿ ಇದನ್ನ ಡೆವಲಪ್ ಮಾಡಿರೋದು. ಯಾವುದು ಸರ್, ಈ ತರದ್ದು ಒಂದು ಪ್ರೈವೇಟ್ ಕನ್ಸರ್ನ್ ಮಾಡಿದಾಗ ಅಂಥದ್ದನ್ನ ಅವ್ರು ಕನ್ಸಿಡರ್ ಮಾಡ್ಕೋತಾರೆ. ಇಸ್ರೋ ದೊಡ್ಡ ಒಂದು ಟಾರ್ಗೆಟ್, ಮಂಗಳಯಾನ, ಓಕೆ, ಚಂದ್ರಯಾನ, ಶುಕ್ರಯಾನ, ಇಂಥದಕ್ಕೆ ನಾವು ಮತ್ತೆ ಸ್ಪೇಸ್ ಸ್ಟೇಷನ್, ಭಾರತದ್ದೇ ಒಂದು ಸ್ಪೇಸ್ ಸ್ಟೇಷನ್ ಮಾಡಬೇಕು ಅನ್ಕೊಂಡಿದೀವಿ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತರ, ಎಲ್ಲಿ ಸರ್, ಲೋ ಅರ್ತ್ ಆರ್ಬಿಟ್ ಅಲ್ಲಿ. ಲೋ ಅರ್ತ್ ಆರ್ಬಿಟ್ ಅಂದ್ರೆ ಅಗೇನ್ ಇಟ್ ಇಸ್ 200 to 2000 ಕಿಲೋಮೀಟರ್ ಒಳಗಿರೋದು, ಆಲ್ಮೋಸ್ಟ್ 400-500 ಕಿಲೋಮೀಟರ್ ಹತ್ರ ಇರುತ್ತೆ. ಓಕೆ, ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಇನ್ನು ವಿಕ್ರಮ್ 1 ಆರ್ಬಿಟ್ ಬಗ್ಗೆ ಮಾತಾಡಿದ್ರೆ, 450 kg ಹೊತ್ಕೊಂಡು ಹೋಗಿರ್ತಕ್ಕಂಥ, 350-450 kg ಹೊತ್ಕೊಂಡು ಹೋಗಿರುತ್ತೆ ಕಮರ್ಷಿಯಲ್ ರಾಕೆಟ್ ಇದು. ಯಾಕೆ ಇದು ಸಣ್ಣ ಒಂದು ರಾಕೆಟ್ ಅಂತ ಕರಿತೀವಿ ಅಂದ್ರೆ, ಸ್ಟೀಲ್ ಇಂದ ಆಗಿರಲ್ಲ ಜಾಸ್ತಿ. ಇದು ಸ್ಟೀಲ್ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಆಲ್ ಕಾರ್ಬನ್ ಕಾಂಪೋಸಿಟ್ ಸ್ಟ್ರಕ್ಚರ್, ಕಾರ್ಬನ್ ಬೇಸ್ಡ್ ಸ್ಟ್ರಕ್ಚರ್ ಇಂದ ನಾವು ಬಿಲ್ಟ್ ಮಾಡಿದೀವಿ. ಹಾಗಾಗಿ ಲೋ ವೆಯ್ಟ್ ಇರತಕ್ಕಂಥ ಸ್ಮಾಲ್ ವೆಹಿಕಲ್ ಲಾಂಚ್ ಆರ್ಬಿಟ್ ಇದು. ಓಕೆ, ಯಾವುದು ರಾಕೆಟ್ ಇದು 3 ಸ್ಟೇಜ್ ಆಫ್ ಪ್ರಪಲ್ಷನ್ ಸಿಸ್ಟಮ್ ಇದೆ. 3 ಸಾಲಿಡ್ ಫ್ಯೂಯಲ್ ಇರುತ್ತೆ, ಅದರಲ್ಲಿ ಒಂದು 4, ಒಟ್ಟು 4 ಸ್ಟೇಜ್ ಇರುತ್ತೆ, ಒಂದು ಲಿಕ್ವಿಡ್ ಇರುತ್ತೆ. ಓಕೆ, ಅರ್ಥ ಆಗ್ತಿಲ್ಲ ಸರ್. ದಿಸ್ ಇಸ್ ಡಿಸೈನ್ ಫಾರ್ ಫ್ರೀಕ್ವೆಂಟ್ ಅಂಡ್ ಅಫೋರ್ಡಬಲ್ ಲಾಂಚ್ ಆಫ್ ಸ್ಮಾಲ್ ಸ್ಯಾಟಲೈಟ್. ಯಾಕಂದ್ರೆ ಇಸ್ರೋ ಕಡೆಯಿಂದ ನಾವು ಮಾಡಬೇಕಂತಂದ್ರೆ ಸಣ್ಣ ಸ್ಯಾಟಲೈಟ್ಗೂ ದೊಡ್ಡ ರಾಕೆಟ್ ಯೂಸ್ ಮಾಡ್ತೇನೆ, ಖರ್ಚು ಜಾಸ್ತಿ. ಈಗ ಇಲ್ಲಿ ಖರ್ಚು ಕಮ್ಮಿ ಅಲ್ಲ, ಯಾರು ಬೇಕಾದ್ರು ಲಾಂಚ್ ಮಾಡ್ಬೇಕು ಇದ್ರ ಮುಖಾಂತರ.
ನೆಕ್ಸ್ಟ್ ಬರ್ತಾನೆ. ಇದು ಮುಖ್ಯವಾಗಿ ವಿವರಣವನ್ನು ಪರಿಗಣಿಸ್ಬಿಟ್ಟು ಈ ಆಪ್ಷನ್ಸ್ ನೋಡ ಬನ್ನಿ. ಇದು ಮುಖ್ಯವಾಗಿ ಗುಜರಾತ್ ಬುಡಕಟ್ಟು ಪ್ರದೇಶಗಳಲ್ಲಿ ಉಗಮವಾದ ಸಾಂಪ್ರದಾಯಿಕ ಬುಡಕಟ್ಟು ಗೋಡೆ ಚಿತ್ರಕಲೆಯಾಗಿದೆ. ಇದೊಂದು ಸಾಂಪ್ರದಾಯಿಕ ಬಡವಾ ಎಂಬ ಪೂಜಾರಿಯ ಮಾರ್ಗದರ್ಶನದಲ್ಲಿ ಲಖಾರ ಎಂದು ಕರೆಯಲ್ಪಡುವ ವಿಶೇಷ ಧಾರ್ಮಿಕ ಚಿತ್ರಗಳು ರಚಿಸುತ್ತಾರೆ. ಇದಕ್ಕೆ ಇತ್ತೀಚೆಗೆ 2026ರಲ್ಲಿ ಭೌಗೋಳಿಕ ಒಂದು ಸ್ಥಾನಮಾನ GI ಟ್ಯಾಗ್ನ ಸಿಕ್ಕಿದೆ. ಇದು ನಾವು ಪಿಥೋರ ಚಿತ್ರಕಲೆ ಅಂತ ಕರಿತೀವಿ. ಗುಜರಾತ್ ಅಲ್ಲಿ ನಾವು ನೋಡ್ತೀವಿ ಸ್ನೇಹಿತರೆ. ಎಲ್ಲ ಆ 3 ಆಪ್ಷನ್ಸ್ ಅನಲೈಸ್ ಮಾಡಿದಾಗ ಪಿಥೋರ ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ, ಹಂಗೆ ಸುದ್ದಿ ಆಗಿದೆ. ಹಾಗಾಗಿ ಸಿಂಪಲ್ ಡಿಫ್ರೆಂಟ್ ಆಗಿ ಇದು ಟ್ರೈಬಲ್, ಅಲ್ಲಿನ ಬುಡಕಟ್ಟು ಜನಾಂಗ ಬರಿತಕ್ಕಂಥದ್ದು ಒಂದು ಗೋಡೆ ಮೇಲೆ ಅಲ್ಲೇ ಒಂದು ಇದ್ರ ಮೇಲೆ ರತ್ವ ಭಿಲ್ ಅಂಡ್ ಭಿಲಾಲ್ ಅಂತ ಕಮ್ಯುನಿಟಿ ಗುಜರಾತ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬರ್ತೀನಿ. ನಿರ್ಭಯ ನೇತ್ರಿ ಅಂತ ಒಂದು ಉಪಕ್ರಮ, ಇನಿಷಿಯೇಟಿವ್. ಓಕೆ, ನಿರ್ಭಯ ನೇತ್ರಿಲಿ ವೆರಿ ಇಂಪಾರ್ಟೆಂಟ್ ಇದು ಫಸ್ಟ್ ಆಪ್ಷನ್ ಓದ್ಬೋಣ, ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ. ನಿರ್ಭಯ ನೇತ್ರಿಯು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ನಿರ್ಭಯ ರಹೋ ಕಾರ್ಯಕ್ರಮದ ಒಂದು ಭಾಗವಾಗಿದೆ. ನಿರ್ಭಯ ಗೊತ್ತಲ್ಲ, ಡೆಲ್ಲಿ ಕೇಸು, ನಿರ್ಭಯ ಕೇಸು, ಅದಕ್ಕೊಂದು ಫಂಡ್ ಮಾಡಿ ಅದಕ್ಕೆ ಈ ತರ ಆಗಬಾರದು ಅಂತ ಟ್ರೈನಿಂಗ್ ಕೊಡ್ತಾರೆ. ಅದನ್ನ ಮಾಡ್ತಾ ಇದ್ದಾರೆ ಈಗ. ಓಕೆ, ಸೊ ಅದು 2ನೇ ಟ್ರೈನಿಂಗ್ ಈಗ ಆಗಿದೆ. ಯಾರು ಕೊಡ್ತಾರೆ? ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಪಂಚಾಯತ್ ಲೆವೆಲ್ಗಳಲ್ಲಿ. ಓಕೆ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಕರೆದು ಟ್ರೈನಿಂಗ್ ಕೊಡ್ತಾರೆ. ಎಸ್ಪೆಷಲಿ ಮಹಿಳೆಯರು ಇರ್ತಾರೆ, ಪುರುಷರು ಇರ್ತಾರೆ. ಇದು ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಚುನಾಯಿತ ಮಹಿಳಾ ಪ್ರತಿನಿಧಿಗಳಿಗೆ ಕಾನೂನು ಸಾಕ್ಷರತೆ, ನಾಯಕತ್ವ ಅಭಿವೃದ್ಧಿ, ಸಾಮರ್ಥ್ಯ ವರ್ಧನೆ ಬಗ್ಗೆ ಗುರಿಯನ್ನು ಹೊಂದಿದೆ. ಹೌದು ಸರ್, ದಿಸ್ ಇಸ್ ಕರೆಕ್ಟ್. ಈ ಉಪಕ್ರಮವನ್ನು ನಿರ್ಭಯ ನಿಧಿಯ ಅಡಿಯಲ್ಲಿ ಜಾರಿಗೊಳಿಸಲಾಗ್ತದೆ. ಕೇವಲ 2 ಆಪ್ಷನ್ 1 ತಪ್ಪು. ಯಾಕೆಂದ್ರೆ ಮಹಿಳಾ ಮತ್ತು ಮಕ್ಕಳ ಅಲ್ಲ, ಪಂಚಾಯತ್ ರಾಜ್ ಸಚಿವಾಲಯ. ಯಾವುದು ಸರ್? ಪಂಚಾಯತ್ ರಾಜ್ ಸಚಿವಾಲಯದಲ್ಲಿ ಬರುತ್ತೆ. ಅದೇ ಅರ್ಥ ಆಗ್ತೀಯಲ್ಲ? ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಅಡಿಯಲ್ಲಿ ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆ ಪಿರಾಲ್ ಫೌಂಡೇಶನ್ ಸಹಯೋಗದೊಂದಿಗೆ ನಿರ್ಭಯ ನೇತ್ರಿ ಅಂತಕ್ಕಂಥ ಒಂದು ಇದನ್ನ 3 ದಿನಗಳ ಒಂದು ತರಬೇತಿ ಕಾರ್ಯಕ್ರಮವನ್ನ 2ನೇ ಬ್ಯಾಚ್ ನ ಮುಕ್ತಾಯಗೊಳಿಸಿದೆ ಡೆಲ್ಲಿಲಿ. ಚುನಾವಣಾ ಪ್ರತಿನಿಧಿಗಳನ್ನ, ಮಹಿಳಾ ಚುನಾವಣಾ ಕರ್ಕೊಬಂದು ಅವ್ರಿಗೆ ಹೆಂಗೆ ಟ್ರೈನಿಂಗ್ ಇರಬೇಕು, ಸಿಚುಯೇಷನ್ ಬಂದ್ರೆ ಹೆಂಗ್ ಫೇಸ್ ಮಾಡಬೇಕು, ಓಕೆ, ಎಲ್ಲಾ ರೀತಿ ಟ್ರೈನಿಂಗ್ ಕೊಡೋ, ಆತ್ಮವಿಶ್ವಾಸ, ಅಕಸ್ಮಾತ್ ಈ ತರದಿಂದ ನಿರ್ಭಯ ತರ ಏನಾರ ಆದ್ರೆ ಅವ್ರಿಗೆ ಮುಂದೆ ಹೆಂಗೆ ಅವರ ಜೀವನ ರೂಪಿಸ್ಕೊಳಿಸ್ಬೇಕು, ಕಾನೂನು ಹೆಂಗಿದೆ, ಅವ್ರಿಗೆ ಒಂದು ಕೇಂದ್ರಿತ ವಿಧಾನಗಳು ಹೆಂಗಿದೆ, ಅವ್ರಿಗೆ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಹೆಂಗಿರುತ್ತೆ, ಅವ್ರಿಗೆ ಒಂದು ಮೆಂಟಲಿ ಸ್ಟ್ರಾಂಗ್ ಮಾಡೋದು ಹೆಂಗೆ, ಮತ್ತೆ ಅದರ ಜೊತೆಗೆ ಲಿಂಗವನ್ನ ಅಸಮಾನತೆಗಳನ್ನ ಹೋಗಿಸೋಕೆ ಪುರುಷರಿಗೂ ಕೂಡ ಕರ್ಕೊಬಂದು ಅವ್ರಿಗೂ ಕೂಡ ಇದ್ರ ಬಗ್ಗೆ ಟ್ರೈನಿಂಗ್ ಕೊಡೋದು. ಸೊ ಈ ತರ ಎಲ್ಲ ಇರುತ್ತೆ. ಜ್ಞಾನ, ಕೌಶಲ್ಯ, ಆತ್ಮವಿಶ್ವಾಸ ಸಜ್ಜುಗೊಳಿಸುವುದು. ಸೊ ನಿರ್ಭಯ ರೋಹೋ ಕಾರ್ಯಕ್ರಮ ಅಂತ ಕರಿತೀವಿ ಸರ್. ಈ ನಿರ್ಭಯ ರೋಹೋ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲಾ ರೀತಿಯ ಅಧ್ಯಾಪಕರು, ತರಬೇತಿದಾರರು ಎಲ್ಲರನ್ನು ಕರೆಸಿರ್ತಾರೆ ದೇಶಾದ್ಯಂತ ರಾಜ್ಯ ಸರ್ಕಾರಗಳಿಂದ ಟ್ರೈನಿಂಗ್ ಕೊಡೋಕ್ಕೋಸ್ಕರ. ಇದನ್ನ 3 ರೀತಿಯಾಗಿ ಮಾಡ್ತೇವೆ ನಿರ್ಭಯ ರಯೋನ. ಓಕೆ, ಈಗ ಮಾರ್ಚಲ್ಲೂ ನಿರ್ಭಯ ನಿಧಿ ಅಡಿಯಲ್ಲಿ 2026ರಲ್ಲಿ ಮೊದಲನೇ ಒಂದು ಇದು ಕಾರ್ಯಕ್ರಮ ಆಯ್ತು. ಈಗ 2ನೇದು ಮಾಡಿದ್ದಾರೆ. ಇದರಲ್ಲಿ 3 ಅಂಶಗಳಿರುತ್ತೆ. ಒಂದು ನಿರ್ಭಯ ನೇತ್ರಿ, ನಿರ್ಭಯ ಚೇತನ್, ನಿರ್ಭಯ ದೃಷ್ಟಿ. ಕೇಳಬಹುದು ಎಕ್ಸಾಮ್ ಅಲ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಹಿಳೆಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ. ನಿರ್ಭಯ ನೇತ್ರಿ ಅಂತಕ್ಕಂಥದ್ದೇನಿದೆ, ಚುನಾಯಿತ ಪ್ರತಿನಿಧಿಗಳಂತ ನಾನು ಹೇಳಿದೆ, ಪಂಚಾಯತಿ ಲೆವೆಲ್ ಅಲ್ಲಿ, ಕೇಂದ್ರ, ರಾಜ್ಯ, ಕೇಂದ್ರಾಡಳಿತ ಪ್ರದೇಶಗಳಂತ ಅಂತವ್ರನ್ನ ಕರ್ಕೊಬಂದು ಟ್ರೈನಿಂಗ್ ಮಾಡ್ತಕ್ಕಂಥದ್ದು ನಿರ್ಭಯ ನೇತ್ರಿ ಅಂತ. ನಿರ್ಭಯ ಚೇತನ ಅಂದ್ರೆ ಲಿಂಗ ಸಂವೇದನಶೀಲ ಆಡಳಿತ ಉತ್ತೇಜಿಸಲು ಪುರುಷ ಪ್ರತಿನಿಧಿಗಳನ್ನ, ಅಂದ್ರೆ ಈ ತರ ಆಗ್ಬಾರ್ದು ನೋಡಿ, ಇವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟೇನೆ ಗೊತ್ತಾ. ಹಳ್ಳಿಗಳಲ್ಲಿ ಇವ್ರು ಹೋಗಿ ಅಲ್ಲಿ ಒಂದು ಸಮುದಾಯಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ಬೇರೆ ಬೇರೆ ಸಮುದಾಯಗಳು ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಡ್ತಾರೆ. ಹಂಗೆ ಪುರುಷರಿಗೂ ಕೂಡ ಈ ತರ ಆಗ್ಬಾರ್ದು ಅಂತೇಳಿ ಉತ್ತೇಜನ ಕೊಡ್ತಕ್ಕಂಥದ್ದು. ಪುರುಷ ಪ್ರತಿನಿಧಿ ಕಳಿಸಿ ಅವರು ಕೂಡ ಪುರುಷರಿಗೆ ಹೋಗಿ ಅವ್ರನ್ನ ಹೆಂಗೆ ಟ್ರೀಟ್ ಮಾಡಬೇಕು, ಈ ತರ ಏನ್ ಮಾಡಬಾರ್ದು, ಈ ತರದ ಬಗ್ಗೆ ಹೇಳ್ತಕ್ಕಂಥದ್ದು. ಇನ್ನು ನಿರ್ಭಯ ದೃಷ್ಟಿ ಅಂತಕ್ಕಂಥದ್ದು ಇದೆಯಲ್ಲ, ಇದು ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರಿಗೆ ಹೆಚ್ಚು ಸುರಕ್ಷಿತವಾಗಿಲ್ಲ ಪಂಚಾಯತ್ ಮಟ್ಟದಲ್ಲೇ ಒಂದು ಕಣ್ಗಾವಲು, ಕ್ಯಾಮ್ರಾಗಳಾಗಿರ್ಬೋದು, ಸುರಕ್ಷತಾ ಮೌಲ್ಯಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿ ಪೊಲೀಸ್ ಒಂದು ಸರ್ವೆಲೆನ್ಸ್ ವ್ಯವಸ್ಥೆ ಆಗಿರ್ಬೋದು, ಈ ತರದೆಲ್ಲ ಮಾಡಕ್ಕೆ ಗುರಿಯನ್ನ ಇಟ್ಕೊಂಡಿರೋ ನಿರ್ಭಯ ದೃಷ್ಟಿ. ನಿರ್ಭಯ ನೇತ್ರಿ, ನಿರ್ಭಯ ಚೇತನ, ನಿರ್ಭಯ ದೃಷ್ಟಿ ಅಂತಕ್ಕಂಥದ್ದು ನಿರ್ಭಯ ರೋಹೋ ಕಾರ್ಯಕ್ರಮದ ಅಡಿಯಲ್ಲಿ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಇವೆಲ್ಲ ನಾನು ಹೇಳ್ತೀನಿ ಅಂದ್ರೆ ನಿಮಗೆ KS, IS ಮೇನ್ಸ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್. ಬೇಕಾದ್ರೆ ಪ್ರಿಲಿಮ್ಸ್ ಅಲ್ಲೂ ಕೇಳ್ಬಿಡ್ತಾನೆ, ಅಥವಾ ಗ್ರೂಪ್ ಸಿಲೂ ಕೇಳ್ಬಿಡ್ತಾನೆ, ಯಾವುದೇ ಎಕ್ಸಾಮ್ ಅಲ್ಲೂ ಕೂಡ ಕೇಳ್ಬಿಡ್ಬೋದು. ನಿರ್ಭಯ ನೇತ್ರ, ನಿರ್ಭಯ ಚೇತನ, ನಿರ್ಭಯ ದೃಷ್ಟಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಅಥವಾ ನಿರ್ಭಯ ರಹೋ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬಿಡ್ಬೋದು. ಓಕೆ, ಅಲ್ಟಿಮೇಟ್ ಆಗಿತ್ತಾ? ಇಷ್ಟ ಆಯ್ತಾ? ಒಂದು ವಾರದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಇದೇ ರೀತಿ ಪ್ರೀವಿಯಸ್ ಕರೆಂಟ್ ಅಫೇರ್ಸ್, ನಮ್ಮ ವೀಕ್ಲಿ ಕರೆಂಟ್ ಅಫೇರ್ಸ್ ಸಪ್ರೇಟ್ ಈ ವರ್ಷದಿದೆ, ಪ್ಲೇಲಿಸ್ಟ್ ನೋಡ್ಕೋಬಹುದು. ಮಂತ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ನೋಡ್ಕೋಬಹುದು. ಓಕೆ, ಅಂಡ್ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಕೊಡ್ತೀವಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.